ಆಮೇಲೆ ಪ್ರಾಕ್ಸಿಗಳನ್ನ ಯೂಸ್ ಮಾಡ್ಕೊಂಡ್ರು. ಹೆಜ್ಬುಲ್ಲಾ, ಹೌದು. ಇಸ್ರೇಲಿನ ಮಗ್ಗಲಿನ ಮುಳ್ಳಾಗಿರಲಿ ಇವರು, ಯಾವಾಗಲೂ ಇವರಿಗೆ ಚುಚ್ತಾನೇ ಇರಲಿ ಅಂತೇಳಿ. ನೋಡಿ, 1967 ಒಂದು 6 ದಿನದ ಯುದ್ಧ ಅಂತ ನಮ್ಮ ಏರ್ಫೋರ್ಸ್ ಅಕಾಡೆಮಿನಲ್ಲಿ, ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜಲ್ಲಿ, ಇಟ್ ಈಸ್ ಅ ಬಿಗ್ ಲೆಸನ್ ಟು ಲರ್ನ್. 6 ದಿನದಲ್ಲಿ ಇಸ್ರೇಲ್, ನಾನು ಹೇಳಿದ್ನಲ್ಲ ಅದು 1/3 ಆಫ್ ಕರ್ನಾಟಕ ಇತ್ತು ಅಂತ, ದೇ ಇನ್ಕ್ರೀಸ್ ದೇರ್ ಟೆರಿಟರಿ ಬೈ 3 times in 6 days. ವಿತಿನ್ 6 days. ಹಾಂ, ಈಜಿಪ್ಟಿಂದ ಸೆನಾಯ್ ಡೆಸರ್ಟ್ ತೊಗೊಂಡ್ರು, ಸೆನಾಯ್ ಮರುಭೂಮಿ ತೊಗೊಂಡ್ರು, ಗಾಜಾ ಕಂಪ್ಲೀಟಾಗಿ ಅವರೇ ತೊಗೊಂಡ್ರು, ವೆಸ್ಟ್ ಬ್ಯಾಂಕ್ ತೊಗೊಂಡ್ರು, ಆಮೇಲೆ ಜೋರ್ಡಾನಿನ ಈ ಹುಸೇನಿ ಸುಲ್ತಾನ್ ಇದ್ದಲ್ಲ ಅವನ ದಡ್ಡತನದಿಂದ ಜೆರುಸಲೇಮು ಅವ್ರಿಗೆ ತೆಕ್ಕೆಗೆ ಬಂದ್ಬಿಡ್ತು. ಆಮೇಲೆ ಬೈ 2000 ಒಂದಿಷ್ಟು ಒತ್ತಡ ಬರೋಕ್ಕೆ ಶುರುವಾಯಿತು ಅಮೇರಿಕದಿಂದ, ಕೊಟ್ಬಿಡಿ ಅವರಿಗೆ ಒಂದಿಷ್ಟು ಜಾಗ ಕೊಟ್ಬಿಡಿ, ಅವರವ್ರು ನೋಡ್ಕೊಳ್ತಾರೆ ಅಂತೇಳಿ ಗಾಜಾ ಬಿಟ್ಟು ಕೊಟ್ಟರು. ಇಟ್ ವಾಸ್ ಎ ಬಿಗ್ಗೆಸ್ಟ್ ಡಿಸಾಸ್ಟರ್.